ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಏನಪ್ಪ ಇವತ್ತಿನ ವ್ಲಾಗ್ ಅಂತಂದರೆ ಏನಿಲ್ಲ, ಇವತ್ತು ಬಂದು ನನ್ನ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ಫಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಇದನ್ನು ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಒಂದು ನಿಮಿಷ. ನನ್ನ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಏನಿಲ್ಲ, ನನ್ನ ನೇಮ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇನ್ನು ನನ್ನ ಹಸ್ಬೆಂಡ್ ನೇಮ್ ಬಂದು ಗಿರಿ, ಇನ್ನು ನನ್ನ ಮಗಳು ನೇಮ್ ಹೇಳೋದಾದರೆ ದಿಶಾ. ಇನ್ನೇ ನನಗೆ 23 ಇಯರ್ಸು, ನನ್ನ ಹಸ್ಬೆಂಡಿಗೆ 27. ಇನ್ನು ನನ್ನ ಪಾಪುಗೆ ಹೇಳಬೇಕು ಅಂದರೆ ಅವಳಿಗೆ 3 ಮಂತ್ಸ್ ಇವಾಗ. ಗೈಸ್, ನನ್ನ ಎಜುಕೇಷನ್ ಹೇಳೋದು ಬಂದರೆ ನಂದು ಡಿಗ್ರಿದು ಇನ್ಕಂಪ್ಲೀಟು. ಇನ್ನು ನನ್ನ ಹಸ್ಬೆಂಡ್ ಬಂದು ಅವ್ರದ್ದು ಅಷ್ಟೇ ಡಿಗ್ರಿ ಇನ್ಕಂಪ್ಲೀಟು. ಮತ್ತು ಇನ್ನೇನು ಹೇಳ್ಬೋದು, ನನ್ನ ನೇಟಿವ್ ಬಂದು ರಾಮನಗರದ ಹತ್ರ ಹಳ್ಳಿನೇ. ಇನ್ನು ನಮ್ಮದು ಮಾಮೂಲಿ ಅಪ್ಪನ ಮನೆ ಬಂದು ಅದು ಕೂಡ ರಾಮನಗರನೇ. ಇನ್ನೇನು ಹೇಳ್ಬೋದು, ನಂದು ಸೆಲ್ಫ್ ಇಂಟ್ರೊಡಕ್ಷನ್ ಇಷ್ಟೇ ಅಂದ್ಕೊಳ್ತೀನಿ. ಇನ್ನು ಗೈಸ್, ಹಸ್ಬೆಂಡ್ ವರ್ಕ್ ಮಾಡೋದು ಬಂದು ಆಟೋಮೊಬೈಲ್ಸಲ್ಲಿ. ನಾನು ಅಂದರೆ ಪಾಪು ಆಗಿದೆ ಅಲ್ವಾ, ಇವಾಗ ನಾನೆಲ್ಲೂ ಆಚೆ ಹೋಗ್ತಿಲ್ಲ. ಅಂದರೆ ಆಚೆ ಹೋಗೋದು ಇಲ್ಲ ಯಾರೂ ಈ ಟೈಮಲ್ಲಿ. ನಾನೆಲ್ಲೂ ಹೋಗ್ತಿಲ್ಲ. ಮೊದಲು ನಾನು ಮದರ್ಸನ್ನಲ್ಲಿ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ವಿಶಾಲ್ ಮಾರ್ಟ್, ರಾಮನಗರದಲ್ಲಿ ವಿಶಾಲ್ ಮಾರ್ಟ್ ಇದೆ ಅಲ್ವಾ, ಅಲ್ಲೂ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಪಾಪುಗೆ 1 ಇಯರ್ ಆದಮೇಲೆ ನೋಡೋಣ ಎಲ್ಲಿ ಜಾಬ್ ಸಿಗುತ್ತೆ, ಅಲ್ಲಿ ಹೋಗ್ತೀನಿ. ಆ್ಯಂಡ್ ಇಷ್ಟ ಆಗಿದೆ ನನ್ನ ಮತ್ತು ನನ್ನ ಹಸ್ಬೆಂಡ್ ಬಗ್ಗೆ ಇಷ್ಟಿದೆ. ಆ್ಯಂಡ್ ಏನಿಲ್ಲ, ಈ ವ್ಲಾಗಲ್ಲಿ ಏನಪ್ಪ ಅಂತಂದರೆ ನನ್ನ ಒಂದು ವ್ಲಾಗ್ಸ್ ಅಂದರೆ ಸೋನು ಗಿರಿ ಕನ್ನಡ ವ್ಲಾಗ್ಸಲ್ಲಿ ನೀವು ಏನೆಲ್ಲ ನೋಡ್ಬೋದು ಅಂತಂದರೆ ಕುಕ್ಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಗೆಟ್ ರೆಡಿ ವಿತ್ ಮೀ ಇರ್ಬೋದು, ಅಥವಾ ಟ್ರಾವೆಲಿಂಗ್ ವಿತ್ ಮೀ ಇರ್ಬೋದು, ಅಥವಾ ಜ್ಯುವೆಲರಿ ಕಲೆಕ್ಷನ್ಸ್ ಇರ್ಬೋದು, ಕುಕ್ಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಶಾಪಿಂಗ್ ಹಾಲ್, ವಾಟ್ಸ್ ಇನ್ ಮೈ ಬ್ಯಾಗ್, ಆ್ಯಂಡ್ ಸೆಲ್ಫ್ ಕೇರ್ ವ್ಲಾಗ್, ಎಕ್ಸೆಟ್ರಾ. ಡೈಲಿ ರೌಟೀನ್ ಆಗಿರ್ಬೋದು, ಎಲ್ಲ ಥರ ವ್ಲಾಗ್ಸು ನನ್ನ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಬಟ್ ನಾನು ಈಗ ಮನೇಲಿ ಇರೋದ್ರಿಂದ ಸ್ವಲ್ಪ ಎಲ್ಲೂ ಆಚೆ ಹೋಗ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ವ್ಲಾಗು ಸ್ವಲ್ಪ ಮನೆ ಒಳಗಡೆನೇ ಏನೇನಿರುತ್ತೆ ಆ ವ್ಲಾಗ್ನೇ ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನು ಹೇಳಬೇಕು ಅಂದರೆ, ಪ್ಲೀಸ್ ಹೊಸ ವ್ಲಾಗರ್ಸ್ಗೆ ಆದಷ್ಟು ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ಹೊಸ ವ್ಲಾಗರ್ಸ್ನ ಗುರುತಿಸಿ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ನಾವು ಕೂಡ ಸ್ವಲ್ಪ ಇನ್ನೂ ಈಗ ಅಲ್ವಾ ನಾವು ಸ್ಟಾರ್ಟ್ ಮಾಡಿರೋದು ವೀಡಿಯೋ ಮಾಡೋದಕ್ಕೆ. ನೀವು ಸಪೋರ್ಟ್ ಮಾಡ್ತಾ ಹೋಗ್ತೀರಾ, ನಮಗೂ ಇನ್ನೂ ಬೇರೆ ಲೆವೆಲಾಗಿ ವೀಡಿಯೋಸ್ ಮಾಡೋಕ್ಕೆ ಐಡಿಯಾಸ್ ಬರುತ್ತೆ, ಗೊತ್ತಾಗುತ್ತೆ. ಹುಡ್ತಾಗಲೇ ಯಾರೂ ಕಲ್ತ್ಕೊಬಿಟ್ಟಿರಲ್ಲ ಅಲ್ವಾ ಗೈಸ್. ನೀವು ಹೀಗೆ ಸಪೋರ್ಟ್ ಮಾಡ್ತಿದ್ರೆ ನಾವು ಕೂಡ ಒಂದು ದಿನ ನಮ್ಮ ಕಷ್ಟಪಟ್ಟು ನಮ್ಮ ಪರಿಶ್ರಮಕ್ಕೆ ಒಂದು ಬೆಲೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೊಸ ವ್ಲಾಗರ್ಸ್ಗೆ ಆದಷ್ಟು ಸಪೋರ್ಟ್ ಮಾಡಿ. ನಾನಿಲ್ಲ ಅಂದರೂ ನನ್ನ ಚಾನಲ್ನ ಓಪನ್ ಮಾಡಿ 1.5 ಇಯರ್ ಮೇಲೆ ಆಯಿತು. ಬಟ್ ಯಾವಾಗ ನಾನು ಸ್ಟಾರ್ಟಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ವ್ಯೂಸ್ ಸಿಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ವೀಡಿಯೋಸ್ಗಳನ್ನ ಹಾಕೋದು, ಪೋಸ್ಟ್ ಮಾಡೋದನ್ನ ಅಲ್ಲೇ ಕ್ವಿಟ್ ಮಾಡಿಬಿಡ್ತಿದೆ. ಹಾಗಾಗಿ ನಂದು ಯೂಟ್ಯೂಬ್ ಚಾನಲ್ ವೈರಲ್ ಆಗಿರಲಿಲ್ಲ. ಬಟ್ ಇವಾಗ ಹೋಪ್ ಪರವಾಗಿಲ್ಲ, ಕರೆಕ್ಟಾಗಿ ಹೋಗ್ತಿದೆ ನನ್ನ ಚಾನಲ್ಲು. 3 ಮಂತ್ಸಲ್ಲೇ ನಂದು ಮಿನಿಮಮ್ 800ವರೆಗೂ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು 200 ಇದೆ. ವಾಚ್ ಅವರ್ಸ್ ಕೂಡ 4000 ಕಂಪ್ಲೀಟ್ ಆಗಬೇಕು. ಅದು ಕಂಪ್ಲೀಟ್ ಆದರೆ ಮೇ ಬಿ ನಾವು ಸ್ವಲ್ಪ ಯೂಟ್ಯೂಬಿಂದ ಅರ್ನ್ ಮಾಡೋಣ ಅಂತ ಅಷ್ಟೇ. ಬಟ್ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಾನು ಕೇಳ್ಕೊಳ್ಳೋದಿಷ್ಟೇ, ಹೊಸ ವ್ಲಾಗರ್ಸ್ನೂ ಕೂಡ ಗುರುತಿಸಿ ಸ್ವಲ್ಪ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡಬೇಡಿ, ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ, ಅದೇ ಬೇಕಾಗಿರೋದು ಮೇಯ್ನು. ಆ್ಯಂಡ್ ಈ ವ್ಲಾಗ್ ಏನಿಲ್ಲ, ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.